ಏ ಅಕ್ಕ, ಇವತ್ತು ಬರಕಿಲ್ವಾ ನಿನ್ ಗಾರ್ಮೆಂಟ್ಸ್ಗೆ? ಬರಕಿಲ್ಲ ಇವತ್ತು ನಮ್ ಜಮೀನ್ದು ಏನೋ ಸೇಲ್ ಆಯ್ತೈತೆ, ನಂದು ಸೈನ್ ಹಾಕ್ಬೇಕಂತೆ. ನಮ್ಮ ಯಜಮಾನಪ್ಪ ಹೋಗ್ಬೇಡ ನೀನು ಇವತ್ತು ಸೈನ್ ಹಾಕ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ನ. ಅದಕ್ಕೆ ನಾನ್ ಸರಿ ಬಿಡತ್ತಗೆ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ದುಡ್ಡು ಬರ್ತದೆ ಸ್ವಲ್ಪ, ಅದು ಇದು ಏನಾರ ಮಾಡ್ಬೇಕು, ಮನೆಗೇನೆಲ್ಲ ಕೊಡ್ಸೋದು ಮಾಡೋದು ಇನ್ನು ಬೇಜಾನ್ ಕೆಲ್ಸ ಐತೆ. ಅದಕ್ಕೆ ಇವತ್ತು ಬರಕ್ ಹಾಕಿಲ್ಲ. ಹೋಗ ಅಪ್ಪಂಗೆ ಹೇಳ್ತೀಯ ಮ್ಯಾನೇಜರ್ಗೆ ಹಿಂಗೆ ಆಗೈತೆ ಅಂತ. ನಾನು ಫೋನ್ ಹಾಕಿ ಹೇಳ್ತೀನಿ, ನೀನು ಒಸಿ ಹೇಳು. ಸರಿ ಹೇಳು. ಆಯ್ತು ಹೇಳ್ತೀನಿ. ನನಗಂತೂ ಹೋಗಕ್ಕೆ ಬೇಜಾರಾಯ್ತದ ಒಬ್ಳೆ ನಿನಗೆ ಗಾರ್ಮೆಂಟ್ಸ್ಗೆ. ಹಿಂಗೆ ಬಸ್ ಬರ್ತದಲ್ಲ ಕಾಯ್ಕೊಂಡು ನಿಂತೀವಿ, ಅದಕ್ಕೆ ನೀನು ಹೊತ್ಕೊಂಡು ಹೋಗ. ನೀನು ಏನು ಮಾಡೋಕ್ಕಾಯ್ತದ, ನಮ್ಮನೆ ಪರಿಸ್ಥಿತಿ ಹಂಗೆ ಐತಲ್ಲ. ನನ್ನ ಗಂಡದು ಏನು ಮಾಡ್ತಾನೋ ಏನು ಬಿಡ್ತಾನೋ. ಮನೆ ಕಡೆ ಭಾಳ ಕಷ್ಟ ಐತೆ. ಅದಕ್ಕೆ ಏನಾರ ಮಾಡ್ಬಿಟ್ಟು ಸೋರ್ ಮಾಡ್ಕೋಬೇಕಲ್ಲ. ಅದಕ್ಕೆ ನೀವು ಹೋಗ್ಲೇಬೇಕು ನಾನು. ನಾಳೆಗೆ ಬರ್ತೀಯೋ, ನಾಳೆಗೂ ಬರೋಕ್ಕಿಲ್ವೋ ದುಡ್ಡು ಬಂದರೆ? ಇಲ್ಲಲೇ ಬರ್ತೀನಿ. ದುಡ್ಡು ನಂಬ್ಕೊಂಡು ಹಂಗೆ ಕುಂತ್ಕೊಳಕ್ಕಾಯ್ತದ? ನೋಡೋಣ, ನಾವೇನಾರ ಒಂದು 2 ದಿನ ಗಾರ್ಮೆಂಟ್ಸ್ ಅದು ಇದು ಅಂತ ಹೋದ್ರೆ ಒಂದು 2 ದಿನಕ್ಕೆಲ್ಲ ಗೊತ್ತಾಯ್ತದೆ ಅಲ್ವಾ? ಏನು ಅದು ಇದು ಅಂತ ಹೇಳಿ ನಾವು ಏನಾರ ಮಾಡ್ಕೊಳ್ಳೋದು ಬಿಸಿನೆಸ್ಸ. ನೀನು ಸರಿ, ನೀನು ಹೊರಡು. ನಾನು ಬರ್ತೀನಿ ನಾಳೆಗೆ. ಈಗ ನನ್ನ ಗಂಡ ಸೈನಾಕ ಕರಿತಾವನು ಹೋಗ್ಬೇಕು. ಸರಿ, ಆಮೇಲೆ ಸಿಗ್ತೀನಿ ಬಿಡಿ ಸಂಜೆ. ಸರಿ ಆಯಿತು. ಮ್ಯಾನೇಜರ್ ನಮ್ಮನ್ನು ಹೆಂಗೆ ಸಿಕ್ರಂಗೆ ಬೈತಾನೆ, ಹೆಂಗೆ ಸಿಕ್ರಂಗೆ ಆಡ್ತಾನೆ. ನಮಗಂತೂ 10 ಪೈಸದ ಬೆಲೆ ಕೊಡೋಕ್ಕಿಲ್ಲ. ಏನಾರ ಬೇರೆ ಥರ ಪ್ಲಾನ್ ಮಾಡಬೇಕೆ? ಏನು ಮಾಡೋದು? ಅವಯ್ಯನ ನಾನು ನೈಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಅಂದ್ಕೊಂಡಿದ್ದು ಆಯ್ತದೆ ಅಂತ ಅನ್ನಿಸ್ತದೆ. ನೈಸ್ ಮಾಡ್ಕೊಂಡು ನೈಸಾಗಿ ಇಟ್ಕೋಬೇಕು. ಹಂಗೆ ಇಟ್ಕೊಂಡ್ರೆ ನೀನು ಬೆಲೆ ಇಲ್ಲ ಅಂತಂದರೆ ಯಾವ ಬೆಲೆನೂ ಇರೋದಿಲ್ಲ. ನನಗೂ ಸರಿಯಾಗಿ ಹಾಕ್ಕೊಂಡು ರುಬ್ತಾನೆ. ನೈಸ್ ಮಾಡಿಬಿಟ್ಟು ಮ್ಯಾನೇಜ್ ಮಾಡಿದ್ರೆ ಎಲ್ಲ ಸೊರೈತದೆ. ನೋಡು, ಇವತ್ತು ನಾನು ಟೈಲರಿಂಗ್ ಸೆಕ್ಷನ್ಗೆ ಹೋಗಿ ಕೂತ್ಕ. ಅಲ್ಲೇನೆ ಕೆಲಸ ಕಲ್ತ್ಕೋಬೇಕು. ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೇನೆ ನೀನು ಆಟಾಡಂಗಿಲ್ಲ. ನೆನ್ನೆಲ್ಲ ನೋಡಿದ್ವಿ, ಎಲ್ಲ ಅರ್ಧಂಬರ್ಧ ಕಲ್ತ್ಕೊಂಡು ಹೋಗಿದ್ದೀರಾ. ಎಲ್ಲಿ ನಿನ್ ಜೊತೆ ಇದ್ಲಲ್ಲ ಹುಡುಗಿ ಬರ್ಲಿಲ್ವಾ ಇನ್ನೊಂದು ಹುಡುಗಿ? ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ಏನೋ ಕೆಲಸ ಐತೆ, ಹುಷಾರಿಲ್ಲ ಬತ್ತಿನ ನಾಳಿಕೆ ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. HR ಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಬಂದ್ಬಿಟ್ಟೆ. ಸರಿ, ಆ ಹುಡುಗಿ ಇಲ್ಲ ಅಂತ ನೀನು ಅದು ಇದು ಅಂತ ಟೈಮ್ ಪಾಸ್ ಮಾಡ್ಕೊಂಡು ಕುಂತ್ಕೋಬೇಡ. ಮರ್ಯಾದಿನಾಗ ಮಾಡ್ತಿರ್ಬೇಕು ಕೆಲಸನ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಆಯಿತು. ಇವಯ್ಯ ನಾಯಿ ಆಡ್ದಂಗೆ ಆಡ್ತಾನೆ. ಇವಯ್ಯನ ಹೆಂಗೆ ನೈಸ್ ಮಾಡೋದು? ಅವ್ಳು ಕಿಸ್ಕೊಂಡು ಮಾತಾಡ್ತಿದ್ದಲ್ಲ, ಹಂಗೆ ನಾನು ಕಿಸ್ಕೊಂಡು ಮಾತಾಡ್ಬಿಡ್ತೇನೆ. ಆಗಿದ್ದಾಗ ಹೋಗ್ಬಿಡ್ಲತ್ತಾಗೆ ಅನ್ನಿಸ್ಕೊಳ್ಳೋದು ಯಾರು ಇಂತಾಗೆ ಕಿಸ್ಕೊಂಡು ಮಾತಾಡೋದ್ರೆಲ್ಲ ಸುಮ್ಮನೆ ಬಿಟ್ಬಿಡ್ತಾನೆ. ಇಲ್ಲ ಅಂದರೆ ನಮ್ಮನ್ನು ಮಾತ್ರ ಅಯ್ಯೋ ಅಯ್ಯೋ ಅಂತ ಅನ್ನಿಸ್ತಾನೆ. ಡಬ್ಬ ನನ್ನ ಮಗ. ಇದ್ರಾಗೆಲ್ಲ ಏನು ಕೆಲಸ ಮಾಡ್ತಾರೋ ಏನು ಕತೆಯೋ ನನಗಂತೂ ಒಂದು ಗೊತ್ತಾಯ್ತಿಲ್ಲ, ಒಂದು ಅರ್ಥನೇ ಆಯ್ತಿಲ್ಲ. ತಳ್ಕೊಂಬಳ್ಕಾಗೋಗ್ಬಿಟ್ಟೈತೆ ನನಗಂತೂ. ಅಯ್ಯ, ಇದ್ರಾಗ ಯಾನನ ಮಗ ಕಲ್ತ್ಕೊಂಡು ಯಾನನ ಮಗ ಮಾಡ್ತಾನೆ ಹೋಗತ್ತಾಗೆ. ಕಲಿಯೋ ಅಷ್ಟೊತ್ತಿಗೆ ಸ್ಪೀಡಾಗಿ ಹೋಯ್ತದಲ್ಲ ಮಿಷಿನ್ ಇದು. ನಮ್ಮನೆಗೆ ಹೋಯ್ತೀವಲ್ಲ ಅಂಥ ಮಿಷಿನ್ ಅಲ್ಲ ಇದು. ಸ್ಪೀಡಾಗಿ ಹೋಯ್ತದೆ ಮಿಷಿನು. ಏನು ಮಾಡೋದು? ಓ ಕಮಲಾ, ಇದು ಇದಾಕಿ ಮೋಟ್ರ್ ಹಾಕಿದ್ದಾರಲ್ಲ ಮಿಷಿನ್ಗೆ, ಅದಕ್ಕೆ ಹೆಂಗೆ ಸ್ಪೀಡಾಗಿ ಹೋಯ್ತದೆ. ಹುಸಿ ನೋಡ್ಕೊಂಡು ಅಲ್ಲಿ ನೀನು ಕಣಕ್ಕ ಓದ್ತಿದ್ರೆ ಸಹ ಪಟ ಬರ್ರ ಅಂತ ಮುಂದಕ್ಕೆ ಹೋಯ್ತದೆ. ನಾವು ತುಳಿಯೋ ಮಿಷಿನ್ ಅಲ್ವಾ ಹೊಲ್ದಿರೋದು, ಅದಕ್ಕೆ ಗೊತ್ತಾಗ್ತಾನೆ ಇಲ್ಲ. ಅದು ಮೊದಲಿಗೆ ಹಂಗೇನೆ ಕಷ್ಟ ಆಯ್ತದೆ. ಆಮೇಕಿಂದ ಎಲ್ಲ ಸುರೈತದೆ. ಸರಿನಾ? ಮೊದಲಿಗೆ ಹಂಗೇನೆ ನೀನು ನಿಧಾನಕ್ಕೆ ಹಿಂಗೆ ಈ ಕಡೆ ನೋಡು, ಒತ್ತು ನೀಟಾಗಿ ಅದು ನಿಧಾನಕ್ಕೆ ತುಳ್ಕೊಂಡು ಹೋದ್ರೆ ಬರ್ತೈತೆ. ಸರಿ ನೋಡ್ತೀನಿ. ಆ ಮಿಷಿನ್ ನಂಗೆ ನಿಧಾನಕ್ಕೆ ಅದು ಐತೆ ಕಾಣಿಸ್ತೈತಲ್ಲ, ಕಾಲ ಕೆಳಗಡೆ ಹಿಂಗೆ ಮೋಟ್ರ್ ಹಿಂಗೆ ಗೊತ್ತು ಬರ್ರ ಅಂತ ಹೋಗ್ತೈತೆ. ಏನೋ ಹೇಳ್ಕೊಡ್ತಿದ್ದೀರಾ, ಇನ್ನೂ ಮುಗಿಲಿಲ್ವಾ? ಹೇಳ್ಕೊಟ್ಟೆ. ಸ್ವಲ್ಪ ಸ್ಪೀಡ್ ಐತಲ್ವಾ ಮಿಷಿನ್, ಅದಕ್ಕೇನೆ ಬರ್ರ ಅಂತ ಹೋಗ್ತೈತೆ ಸರ್, ಅಪರಪ್ಪ ಅಂತ ಹೋಗ್ತೈತೆ ಅಂತ ಹೇಳ್ತಾವ್ರೆ. ಮೊದ್ಲು ಹಂಗೇನೆ ಕಲ್ತ್ಕೋಬೇಕು ಎಲ್ಲಾನು. ಅದೇ ಹೇಳ್ಕೊಟ್ಟಿದ್ದೀನಿ ಸರ್. ಅಲ್ಲೊಂದು ಇಬ್ರವ್ರೆ, ಅವ್ರಿಗೊಂಚೂರು ಹೇಳ್ಕೊಡ್ಬೇಕಿರಿ, ಹೇಳ್ಕೊಡ್ತೀನಿ. ಅಜ್ಜಿ ಎಷ್ಟು ಆಡ್ತಾನೆ ನನ್ನ ಮಗ. ಮಾಡ್ತೀನಿ ಸರ್. ಸರ್ ನೀವು ನಾನು ಸಡನ್ನಾಗಿ ಫಸ್ಟ್ ದಿನ ಬಂದಲ್ಲ ಸರ್, ನೀವು ನೋಡೋಕ್ಕೆ ಸೇಮ್ ಒಂಥರ ರವಿಚಂದ್ರನ್ ಥರನೇ ಕಾಣಿಸಿದ್ರಿ ಸರ್. ಆ ಕೂದಲು, ಆ ಸ್ಮೈಲು, ಅದೊಂಥರ ನೀವು ರವಿಚಂದ್ರನ್ ಥರನೇ ಕಾಣಿಸ್ತಿದ್ದೀರಾ ಸರ್ ನೀವು. ರವಿಚಂದ್ರನ್ ತರನಾ? ತುಂಬಾ ಹೊಗಳ್ತಿದ್ದೀರಾ. ಇಲ್ಲ ಸರ್, ನೀವು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್. ನಾನು ಯಾವಾಗೂ ನೋಡಿದಾಗೆಲ್ಲ ಅನ್ಕೋತಾ ಇದ್ದೆ, ಆದರೆ ನೀವು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸರ್. ಯಾವಾಗೂ ನಗ್ನಾಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ನೀವು ಕೋಪ ಗೀಪ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಿಜವಾಗೂ ನಂಗೆ ಸ್ವಲ್ಪನೂ ನೀವು ಚೆನ್ನಾಗಿ ಕಾಣಿಸಲ್ಲ ಅನಿಸ್ತದೆ ಸರ್. ನೀವು ಯಾವಾಗೂ ಸ್ಮೈಲ್ ಕೊಟ್ಕೊಂಡು ಆರಾಮಾಗಿರ್ಬೇಕು ಸರ್ ನೀವು. ಸ್ಮೈಲ್ ಕೊಟ್ಕೊಂಡಿರ್ತೀನಿ. ನೀನು ಅಷ್ಟೇ ತುಂಬಾ ಚೆನ್ನಾಗಿದ್ಯಾ. ನೀವು ಅಷ್ಟೇ ಸರ್, ತುಂಬ ಚೆನ್ನಾಗಿದ್ದೀರಾ. ಏನೇ ಹೇಳಿ ಹಿಂಗಿರ್ಬೇಕು ಸರ್. ಮ್ಯಾನೇಜರ್ ಅಂತಂದರೆ ಹಿಂಗಿರ್ಬೇಕು, ಹಿಂಗಿಲ್ಲ ಅಂತಂದರೆ ಹೆಂಗೆ ಹೇಳಿ? ನಾನೇನೆ ನೀವೆಲ್ಲ ರೇಗಾಡಿದ್ರಲ್ಲ ಸರ್, ಅವತ್ತು ಬರೋದೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇವತ್ತು ಕೆಲಸಕ್ಕೆ. ಆದರೆ ನಿಮ್ಮನ್ನು ನೋಡಿದಾಗ ರವಿಚಂದ್ರನ್ ನೆನಪಾಗ್ತಾರಲ್ಲ, ಅಯ್ಯೋ ನಿಮ್ಮನ್ನು ನೋಡೋಕ್ಕೆ ಅಂತಲೇ ಬಂದುಬಿಟ್ಟೆ ಸರ್ ನಾನಂತೂ. ಹೌದಾ? ಅದು ನನಗೆ ಒಂಥರ ನಾಚಿಕೆ ಆಗ್ತಾ ಇದೆ ನೀವು ಹೇಳ್ತಾ ಇದ್ರೆ. ಅಷ್ಟು ಚೆನ್ನಾಗಿದ್ದೀನ ನಾನು ಅಂತ. ಹೌದು ಸರ್, ನೀವು ಚೆನ್ನಾಗಿರೋದು ನಿಮಗೆ ಗೊತ್ತಿಲ್ಲ ಅಷ್ಟೇನೆ. ನಿಮ್ಗೆ ಯಾರೂ ಹೇಳಿಲ್ವೋ ಏನೋ ಗೊತ್ತಿಲ್ಲ, ಆದರೆ ನೀವಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀರಾ ಸರ್ ನೀವಂತೂ. ಟೈಲರಿಂಗ್ ಸರ್ ಇನ್ನೊಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ ಸರ್. ಇನ್ನೊಂದು ವಾರದಾಗೆಲ್ಲ ಕಲ್ತ್ಕೊಂಡ್ಬಿಡ್ತೀನಿ ಸರ್ ನಾನು. ಆಮೇಲೆ ನಿಮಗೋಸ್ಕರ ಬೇರೆ ಫ್ಯಾಕ್ಟ್ರಿಗೆ ಹೋಗ್ಬೋದಿತ್ತು ಸರ್, ಆದರೆ ನಿಮ್ಮನ್ನು ನೋಡೋಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದು ನಿಮಗೋಸ್ಕರ ಅಂತಲೇ ನಾನು ಇಲ್ಲಿ ಕಷ್ಟಪಟ್ಟು ಕೆಲಸ ಕಲ್ತ್ಕೊತಾ ಇದ್ದೀನಿ ಸರ್. ಇಲ್ಲ ಅಂದರೆ ಬೇರೆ ಗೌರ್ಮೆಂಟ್ಸ್ಗೆ ಹೋಗ್ಬೋದಿತ್ತು ಸರ್ ನಾನು. ಅಯ್ಯೋ ಅಯ್ಯೋ ಕಮಲಾ, ಅದಕ್ಕೆಲ್ಲ ಯೋಚನೆ ಮಾಡಬೇಡ ನೀನು. ನಿಧಾನ ಕಲ್ತ್ಕ. ನಾನು ಇಲ್ವಾ, ನಾನು ಹೇಳ್ಕೊಡ್ತೀನಿ. ನೀನು ಕೂತ್ಕ, ನಾನು ನಿಧಾನ ಕೇಳ್ಕೊಡ್ತೀನಿ, ನಿಧಾನ ಕಲ್ತ್ಕ. ಆಯ್ತು ಸರ್.
ನೋಡು 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 ಇಲ್ಲಿ ಕಾರ್ ಕೆಳಗಡೆ ಐತಲ್ಲ ಅದನ್ನ ನಿಧಾನಕ್ಕೆ ಹಿಂಗ್ ಒತ್ತಬೇಕು. ಹಿಂಗ್ ಒತ್ತಿದ ತಕ್ಷಣನೇ ಅದು ಪಟ್ ಹಿಂಗೆ ಬರ್ರ ಅಂತ ಮುಂದಕ್ಕೆ ಹೋಗ್ಬಿಡ್ತೈತಲ್ಲ. ಆಮೇಲೆ ಅದನ್ನ ನಿಧಾನಕ್ಕೆ ಹಂಗೆ ತೆಗೆದ ತಕ್ಷಣ ನಿಂತೋಗ್ಬಿಡ್ತೈತೆ. ಏನ್ ತೊಂದ್ರೆ ಇಲ್ಲ. ಆಯ್ತು ಸರ್, ಆಮೇಲೆ ಸರ್? ನೋಡು ಕೈನಲ್ಲಿ ಬಟ್ಟೆನ ಗ್ರಿಪ್ಪಾಗಿ ಹಿಡ್ಕೋಬೇಕು. ಏನ್ ಜಾಸ್ತಿ ಹೊಲಿಗೆ ಹಾಕಂಗಿಲ್ಲ. ಒಂದು ಹಿಂಗಿಂದ ಈ ಲೆವೆಲ್ ತನಕ ಅಷ್ಟೇ. ಹಿಂಗ್ ಒತ್ತಿದ ತಕ್ಷಣ ಹಿಂಗ್ ಬರ್ರ ಅಂತ ಅಷ್ಟು ದೂರ ಹೊರಟೋಗ್ಬಿಡ್ತೈತೆ. ಆಮೇಲೆ ಇನ್ನೊಂದು ಹೊಲಿಗೆನ ಇನ್ನೊಬ್ರು ಆ ಕಡೆ ಹಾಕ್ತಾರೆ. ಹಂಗೆ ಒಂದೊಂದು ಹಾಕೊಂಡು ಹೋಗ್ಬೇಕಷ್ಟೇ. ಸರ್ ನನಗೆ ಇಷ್ಟು ಈಸಿಯಾಗಿ ಅಂತ ಗೊತ್ತಿರಲಿಲ್ಲ ಸರ್. ನೀವು ಹೇಳ್ಕೊಟ್ಟಿದ್ದಕ್ಕೇನೆ ಸರ್ ನನಗೆ ಇಷ್ಟೊಂದು ಸುಲಭ, ಇಷ್ಟೊಂದು ಈಸಿ ಅಂತ ಗೊತ್ತಾಗ್ತಿರೋದು ಸರ್ ನನಗೆ. ಎಷ್ಟು ಈಸಿ ಸರ್ ಇದಂತೂ, ತುಂಬ ಈಸಿ ಐತೆ ಸರ್ ಇದು. ಹಾ 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 ನಾನು ಹೇಳ್ಕೊಟ್ಮೇಲೆ ಈಸಿ ಆಗಿರ್ಬೇಕಲ್ವಾ. ನಿಧಾನಕ್ಕೆ ಒತ್ತಿ ನಿಧಾನಕ್ಕೆ ಮಾಡು. ಅಯ್ಯೋ ವಾರಕ್ಕೆ ಕಲ್ತ್ಕೋಬೇಕು ಅಂತ ಏನಿಲ್ಲ ಕಮಲ. ನಿಧಾನಕ್ಕೆ ಒಂದು ತಿಂಗ್ಳಿಗಾದ್ರೂ ಕಲ್ತ್ಕ. ಏನ್ ತೊಂದ್ರೆ ಇಲ್ಲ. ಒಂದು ತಿಂಗಳು, ಒಂದು 2 ತಿಂಗಳು ನಿಧಾನಕ್ಕೆ ಕಲ್ತ್ಕ. ಒಂದೊಂದೇ ಓದ್ತಾ ಇದ್ರೆ ಅಭ್ಯಾಸ ಆಗ್ತಾ ಇರ್ತೈತೆ. ಓಕೆ ಸರ್, ಆಯಿತು ಸರ್. ಸರ್ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ನಿಮಗೆ ಅಂತ ನಾನು ಟಿಫನ್ ಬಾಕ್ಸ್ ತಗೊಂಡು ಬಂದಿದ್ದೀನಿ ಸರ್. ನೆನ್ನೆ ನೀವು ಬೈದಾಡಿದ್ರು ಬೇಜಾರಿದಾಗ ನೋಡಿ ಸರ್, ಬ್ಯಾಗಲ್ಲಿ ಟಿಫನ್ ಬಾಕ್ಸ್ ತಂದುಬಿಟ್ಟಿದ್ದೀನಿ ನಿಮಗೆ ಅಂತ. ಸರ್ ಮಧ್ಯಾಹ್ನಕ್ಕೆ ಬನ್ನಿ ಸರ್, ನಾನು ಬಿರಿಯಾನಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ, ಜೊತೆಲ್ಲ ತಿನ್ನೋಣ ಸರ್. ಓ ಬಿರಿಯಾನಿನ. ನಂಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ನಂಗೆ ಬಿರಿಯಾನಿ ಅಂದ್ರೆ ಆಯ್ತು ಆಯ್ತು, ಖಂಡಿತ ಆಯ್ತು, ತಿನ್ನೋಣ. ಆಯಿತು ಸರ್, ನಿಧಾನಕ್ಕೆ ಹೊಲಿಗೆ ಹಾಕೋದನ್ನ ಕಲ್ತ್ಕೊತಿರ್ತೀನಿ ಸರ್. ಮಧ್ಯಾಹ್ನ 2 ಬಾಕ್ಸ್ ತಂದಿದ್ದೀನಿ ಸರ್, ಬಂದ್ಬಿಡಿ ತಿನ್ನೋಣ. ನೀವು ಪಾಪ ಮನೆಯಿಂದ ಬಾಕ್ಸ್ ತಂದಿದ್ದೀರೇನೋ. ಅಯ್ಯ ಅದು ಯಾವ್ದೋ ಹಳೆ ಚಿತ್ರನ ಕೊಟ್ಟು ಕಟ್ಸೋಳೆ. ನನಗಂತೂ ಅದೇನು ಇಷ್ಟನೇ ಆಗಲ್ಲ. ಬಿರಿಯಾನಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಯ್ತು ಆಯ್ತು, ಬಿರಿಯಾನಿನೇ ತಿನ್ನೋಣ. ಆಯಿತು ಸರ್. ಸರ್ ಇಲ್ಲಿ ನೋಡಿ ಬನ್ನಿ ಸರ್. ಅಯ್ಯೋ ಬುಡ್ಕತಾರ ಸುಮ್ಮನೆ. ಸರಿ ಕಮಲ, ನೀನು ಮಾಡ್ತಾ ಇರು. ಅಲ್ಲೇನೋ ಪ್ರಾಬ್ಲಮ್ ಆಗೈತೆ ಅಂತ ಅನಿಸುತ್ತೆ. ಹಿಂಗೆ ಹೋಗ್ಬಿಟ್ಟಂಗೆ ನೋಡ್ಕೊಂಡು ಬರ್ತೀನಿ, ಸರಿನಾ? ನೀನು ನಿಧಾನಕ್ಕೆ ಮಾಡ್ತಾ ಇರು ನೀನು. ಓಕೆ ಸರ್. ಕಳ್ ನನ್ನ ಮಗ ಇಷ್ಟು ದಿನ ಹೆಂಗೆ ಕಯ್ಯ ಅಂತ ಬೈತಾ ಇದ್ದ. ಈಗೊಂಚೂರು ನೈಸಾಗಿ ಮಾತಾಡಿದ ತಕ್ಷಣನೇ ಹಬ್ಬ ಫುಲ್ ಫಿದಾ ಆಗೋಗ್ಬಿಟ್ಟವನಿ. ಅಲ್ವಾ, ಏನು ಫಿದಾ ಆಗ್ಬಿಟ್ಟವನಿ ಅಂದರೆ ಇವಾಗ ನೋಡು. ಇರಲಿ ಟೈಮ್ ಬರ್ತೈತೆ, ಟೈಮ್ ಎಲ್ಲದಕ್ಕೂ. ನೋಡು ಹಿಂಗೇನೆ ಯಾವ ಟೈಮ್ಗೆ ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಹಂಗೆ ಹೊಂದ್ಕೊಂಡು ಹೋಗ್ಬೇಕು. ಇನ್ನು ನಿಧಾನ ಕಲ್ತ್ಕೊತೀನಿ. ಲೇ ಈಗ ನೀನು ಬಾ. ಆಶಾ ನೀನು ಬಾ. ಇವಾಗ ನಿನ್ನ ಮೇಲೆ ಕಯ್ಯ ಅಂತ ರೆಗಾಡ್ತಾನೆ. ಆದರೆ ನನ್ನ ಮೇಲೆ ನೈಸಾಗಿ ಕಮಲಾ ಅಂತ ಹೇಳ್ಬಿಟ್ಟು ಬರ್ತಾನೆ. ಅಪ್ಪ ಸದ್ಯ ಹೆಂಗೋ ಸೆಟ್ ಮಾಡ್ಕೊಂಡಲ್ಲ. ಈ ಬಯ್ಯಂಗೆ ಹೇಳೊಂಚೂರು ಸ್ಯಾಲ್ರಿ ನಾನು ಜಾಸ್ತಿ ಮಾಡಿಸ್ಕೊಡ್ಬೇಕು. ಸರಿ ಹೋಗ್ತೈತೆ ಎಲ್ಲ. ನಾನು ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡ್ಕೊಂಬಿಟ್ರೆ ಏನೇ ಆಗಲಿ ನಾನು ಬಿಡು. ಹಿಂಗೆ ತಲೆ ಉಪಯೋಗಿಸ್ಲಿಲ್ಲ ಅಂದರೆ ಮುಂದುವರಿಯೋಕೆ ಆಗಕ್ಕಿಲ್ಲ, ಹಿಂದೆನೇ ಹೋಗ್ಬೇಕಾಯ್ತದೆ. ನನ್ನ ಗಂಡ ನಾಳೆಯಾಕೆ ನನ್ನ ಮಗ ಊಟಕ್ಕೆ ತಂದು ಹಾಕಿದ್ರೆ ನೀ ದೊಡ್ಡ ಇದಾಗೋಗ್ಬಿಟ್ಟಾಯ್ತು ಅವ್ನಿಗೆ. ಊಟಕ್ಕೆ ಒಂದು ತಂದು ಹಾಕ್ಬಿಟ್ರೆ ಸಾಕು, ಇನ್ನು ಉಳಿದಿದ್ದೇನೂ ಮಾಡೋಕ್ಕಿಲ್ಲ, ತಂದು ಹಾಕೋಕ್ಕಿಲ್ಲ ಇನ್ನು ನನ್ನ ಮಗ. ಅದಕ್ಕೇನೆ ಇನ್ನೇನು ನಾನು ದುಡ್ದಿದ್ರಾಗೆ ಜೀವನ ಮಾಡಬೇಕಲ್ಲ. ಸದ್ಯ ಹೆಂಗೋ ಇವನನ್ನು ಕ್ಯಾಚ್ ಹಾಕೊಂಡು ಚೆನ್ನಾಗಂತೂ ನಾನು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸಾಕು. ನೀನು ಬೇಡ ನನಗೆ. ಈ ಆಶುಂಗೇನು ದುಡ್ಡು ಬಂತಂತೆ, ಇನ್ನು ಅವಳು ಹಿಡಿಯೋಕ್ಕಾಯ್ತದ? ಮೆರ್ಕೊಂಡು ಓಡಾಡ್ತಾಳೆ. ಕಮಲಾ ಕಲ್ತ್ಕೊಂಡ? ಈಗ ಕಲ್ತ್ಕೊಂಡೆ. ಚೆನ್ನಾಗಿ ಹೊಲಿಯೋದು ಕಲ್ತಾ ಇದ್ದೀನಿ ಬಿಡು. ಮ್ಯಾನೇಜರ್ ಸ್ವಲ್ಪ ಜೊಲ್ಪಾಟಿ. ಸ್ವಲ್ಪ ಅವನ ಹತ್ರ ಹಂಗೆ ಹಿಂಗೆ ಹುಷಾರಾಗಿರುವ. ಅಯ್ಯಪ್ಪ ಹಂಗೆ ಒಂಚೂರು ಓವರಾಗಿ ಆಡ್ತಾನೆ. ಮದುವೆ ಆಗೈತೆ ಆದರೂ ಹಂಗೆ ಆಡ್ತಾನೆ. ಸರಿ ಆಯಿತು. ಸರಿ ಕೆಲಸ ಮಾಡಿ ಕಲ್ತ್ಕ. ಆರಾಮಾಗಿ ಕಲ್ತ್ಕೋಬೋದು, ಏನು ತೊಂದರೆ ಇಲ್ಲ, ಕಲ್ತ್ಕ. ಸರಿ ಅಕ್ಕ ಆಯಿತು. ಇವಯ್ಯ ಡಬ್ಬ ನನ್ನ ಮಗ ಯಾರನ್ನೂ ಬಿಡಲ್ಲ ಅಂತಾನೆ.